ತಯಾರಿಯಲ್ಲಿ ನೀವುಗಳು ಇದ್ದೀರಿ. ಸೊ ನೀವುಗಳು ವಿಜ್ಞಾನ ವಿಷಯದಲ್ಲಿ ತೊಡಗಿದ್ದೀರಿ. ಅದರಲ್ಲಿ ನಾವುಗಳು ಅತಿ ಸಂಭವನೀಯ ಪ್ರಶ್ನೆಗಳ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ಅಂದರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮೋಸ್ಟ್ ಲೈಕ್ಲಿ ಕ್ವಶನ್ಸ್ಗಳನ್ನು ಪರೀಕ್ಷೆಯಲ್ಲಿ ಕೇಳಬಹುದಾಗಿರ್ತಕ್ಕಂಥ ಪ್ರಶ್ನೆಗಳನ್ನೇ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಇದಕ್ಕಿಂತ ಮುಂಚೆ 2 ಭಾಗಗಳ ವಿಡಿಯೋಗಳನ್ನು ಕೊಟ್ಟಿದ್ದೀವಿ. ಸೊ ಅವುಗಳನ್ನು ನೋಡದೇ ಇದ್ದರೆ ಮೇಲೆ ಐ ಬಟನಲ್ಲಿ ವಿಡಿಯೋಗಳ ಲಿಂಕನ್ನು ಸಜೆಸ್ಟ್ ಮಾಡ್ತೀನಿ. ಅವುಗಳನ್ನು ತಪ್ಪದೇ ನೋಡಿ ಮತ್ತು ಅಧ್ಯಯನದಲ್ಲಿ ನಿರತರಾಗಿ. ಸೊ ಇವತ್ತು ಕೂಡ ಅದರ ಮುಂದಿನ ಭಾಗವನ್ನು, ಮುಂದಿನ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ. ವಿದ್ಯಾರ್ಥಿಗಳೇ, ತಾವು ಹೊಸಬರಾಗಿದ್ದರೆ ದಯಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ಅಷ್ಟಲ್ಲದೆ ನೀವು ನನ್ನನ್ನು ಟೆಲಿಗ್ರಾಮ್ ಗ್ರೂಪಲ್ಲಿನೂ ಕೂಡ ಸೇರಿಕೊಳ್ಳಬಹುದು. ಆ ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ಸಹಿತ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಹಾಗಾದರೆ ದಯಮಾಡಿ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ, ಮತ್ತೇನಾದರೂ ಡೌಟ್ ಅಥವಾ ಸಂದೇಹ ಇದ್ದರೆ ಕಮೆಂಟ್ ಸೆಷನ್ನಲ್ಲಿ ಪಿನ್ ಮಾಡಲು ಸಹಿತ ಮರೆಯದಿರಿ. ಇವತ್ತು ವಿಜ್ಞಾನ ವಿಷಯದ ಅತಿ ಸಂಭವನೀಯ ಪ್ರಶ್ನೆಗಳ ಭಾಗ 3 ನೋಡ್ಕೊಂಡು ಬರೋಣ. ಎಸ್, ಪ್ರಶ್ನೆ 21 ಬತ್ತು. ಸೊ ಇದಕ್ಕಿಂತ ಮೊದಲು 20 ಪ್ರಶ್ನೆಗಳು 2 ವಿಡಿಯೋದಲ್ಲಿ ಇದ್ದಾವೆ. ಪ್ರಶ್ನೆ 21 ಹೀಗಿದೆ: ಪ್ರೌಢಾವಸ್ಥೆಗೆ ಬಂದಾಗ ಹುಡುಗರಲ್ಲಿ ಕಾಣಿಸಿಕೊಳ್ಳುವ ದೈಹಿಕ ಬದಲಾವಣೆಗಳು ಯಾವುವು? ಸಾಮಾನ್ಯವಾಗಿ ಪ್ರೌಢಾವಸ್ಥೆಗೆ ಬಂದಾಗ ಹುಡುಗರಲ್ಲಿ ಧ್ವನಿ ಹೊಡಿತದ. ಎರಡನೇದು, ಕಂಕುಳು ಜನನಾಂಗಗಳು ಮತ್ತು ಮುಖದ ಮೇಲೆ ದಟ್ಟವಾಗಿ ಕೂದಲುಗಳು ಬೆಳಿಲಿಕ್ಕೆ ಪ್ರಾರಂಭವನ್ನು ಮಾಡ್ತವೆ. ಆಮೇಲೆ ಮೊಡವೆಗಳು ಕಾಣಿಸಿಕೊಳ್ತವೆ. ಹಗಲುಗನಸು ಅಥವಾ ರಾತ್ರಿಯ ವೇಳೆ ಶೀಷ್ಣ ಏನಾಗ್ತದಪ್ಪ ಅಂದ್ರೆ ನಿಮಿರ್ತದ. ಕಡೆಗೆ ಇರ್ತಕ್ಕಂಥದ್ದು ಅವರ ದೇಹ ಮತ್ತು ದೇಹದ ಸೌಂದರ್ಯ ಪ್ರಜ್ಞೆಯ ಕುರಿತು ಹೊಸ ಕಲ್ಪನೆ, ಹೊಸ ಜಾಗೃತಿ ಈ ಹುಡುಗರಲ್ಲಿ ಏನಾಗ್ತದಪ್ಪ ಅಂದ್ರೆ ಪ್ರೌಢಾವಸ್ಥೆಗೆ ಬಂದಾಗ ಕಾಣಿಸಿಕೊಳ್ತಕ್ಕಂಥ ಬದಲಾವಣೆಗಳು ಆಗಿದ್ದಾವೆ. ಆಮೇಲೆ ಮುಖ, ಕೈ, ಕಾಲುಗಳ ಮೇಲೆ ತೆಳುವಾದ ಕೂದಲುಗಳು ಸಹಿತ ಬೆಳೀತವೆ. ಮುಂದಿನ ಪ್ರಶ್ನೆ ಸಂಖ್ಯೆ 22: ಪ್ರೌಢಾವಸ್ಥೆಗೆ ಬಂದಾಗ ಹುಡುಗಿಯರಲ್ಲಿ ಕಾಣಿಸಿಕೊಳ್ಳುವ ದೈಹಿಕ ಬದಲಾವಣೆಗಳು ಯಾವುವು? ಸೊ ಮೊದಲನೇದಾಗಿ ಸ್ತನಗಳ ಗಾತ್ರ ದೊಡ್ಡದಾಗುತ್ತವೆ. ಸ್ತನಗಳ ತೊಟ್ಟುಗಳು ದಟ್ಟವಾದ ಬಣ್ಣವನ್ನು ಹೊಂದುತ್ತವೆ. ಮಾಸಿಕ ಋತುಚಕ್ರ ಆರಂಭ ಆಗ್ತದೆ. ಮೊಡವೆಗಳು ಸಹಿತ ಇಳುತ್ತವೆ. ಆಮೇಲೆ ದೇಹದ ಕುರಿತಾಗಿರ್ತಕ್ಕಂಥ ಸೌಂದರ್ಯ ಅಥವಾ ಸೌಂದರ್ಯ ಪ್ರಜ್ಞೆಯ ಜಾಗೃತಿ ಹೆಣ್ಣು ಮಕ್ಕಳಲ್ಲಿನೂ ಸಹಿತ ಪ್ರೌಢಾವಸ್ಥೆಗೆ ಬಂದಾಗ ಆಗ್ತಕ್ಕಂಥ ದೈಹಿಕ ಬದಲಾವಣೆಗಳು ಆಗಿದ್ದಾವೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಹೊಸ ಪ್ರಭೇದವೊಂದರ ಉಗಮಕ್ಕೆ ಕಾರಣವಾದ ಅಂಶಗಳು ಯಾವುವು? ಒಂದು ಹೊಸ ಪ್ರಭೇದ ಉಗಮ ಆಗಬೇಕಾದ್ರೆ, ಹುಟ್ಕೋಬೇಕಾದ್ರೆ ಯಾವೆಲ್ಲ ಅಂಶಗಳು ಕಾರಣ ಆಗ್ತವೆ ಅಂತ ಪ್ರಶ್ನೆ ಇತ್ತು. ಸೊ ಮೊದಲನೇದಾಗಿ ಆ ಒಂದು ಪ್ರಭೇದದ ಅಂಶವಾಹಿಗಳ ಹರಿವು ಮತ್ತು ನಿಸರ್ಗದ ಆಯ್ಕೆ ಕೂಡ ಪ್ರಮುಖ ಆಗ್ತದೆ. ಎರಡನೇದು, ಅಲ್ಲಿರ್ತಕ್ಕಂಥ ವರ್ಣ ತಂತುಗಳ ಸಂಖ್ಯೆಯಲ್ಲಿ ಬದಲಾವಣೆಯೂ ಕೂಡ ಕಾರಣ ಆಗ್ತದೆ. ಮೂರನೇದು, ಭೌಗೋಳಿಕವಾಗಿ ಪ್ರತ್ಯೇಕಿಸಲ್ಪಟ್ಟ ಉಪ ಸಮೂಹಗಳ ನಡುವೆ ಸಂತಾನೋತ್ಪತ್ತಿ ಕ್ರಿಯೆಯು ಒಂದು ಹೊಸ ಪ್ರಭೇದವೊಂದರ ಉಗಮಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳು ಆಗಿದ್ದಾವೆ. ಬಹಳ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದೆ. ಹೊಸ ಪ್ರಭೇದವೊಂದರ ಉಗಮಕ್ಕೆ ಕಾರಣವಾದ ಅಂಶಗಳು ಯಾವುವು? ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 24: ಓಮ್ನ ನಿಯಮವನ್ನು ಬರೆಯಿರಿ. ಹಾಗಾದರೆ ಓಮ್ನ ನಿಯಮ ಏನು ಹೇಳ್ತದೆ? ಸೊ ಓಮ್ನ ನಿಯಮ ಏನು ಹೇಳ್ತದಂದ್ರೆ, ಸ್ಥಿರ ತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ ವಿಯು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ ಈ ನಿಯಮಗಳನ್ನು. ಸೊ ಲಾ ಅನ್ನ ತಾವುಗಳು ಬಹಳ ಸರಿ ಪರೀಕ್ಷೆಗೆ ಕೇಳ್ತಾರೆ. ಓಮ್ನ ನಿಯಮ: ಸ್ಥಿರ ತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ ಫಿಯು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಅದನ್ನು ತಾವು ಕಂಠಪಾಠ ಮಾಡಲೇಬೇಕು, ಬಾಹೆಟ್ ಮಾಡಲೇಬೇಕು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 25: ರೋಧ ಎಂದರೇನು? ರೋಧ ಅವಲಂಬಿಸಿರುವ 3 ಅಂಶಗಳನ್ನು ಪಟ್ಟಿ ಮಾಡಿರಿ. ಹಾಗಾದ್ರೆ ರೋಹ ಅನ್ನೋದು ಒಂದು ವಾಹಕದ ಗುಣ ಅಂತ ಹೇಳ್ತಾರೆ. ವಾಹಕದಲ್ಲಿ ಪ್ರವೇಶಿಸ್ತಕ್ಕಂಥ ಆವೇಶಗಳ ಪ್ರವಾಹವನ್ನ ವಿರೋಧಿಸುವುದನ್ನ ಏನಂತ ಕರೀತಾರೆ? ರೋಧ ಅಂತ ಕರೀತಾರೆ. ಒಂದು ವಾಹಕದಲ್ಲಿ ಪ್ರವೇಶಿಸ್ತಕ್ಕಂಥ ಆವೇಶಗಳನ್ನ ಏನ್ ಮಾಡ್ತದಪ್ಪ ಅಂದ್ರೆ ಅಡ್ಡಿಪಡಿಸ್ತದ, ತಡಿತದ, ಅದನ್ನೇ ರೋಧ ಅಂತ ಕರೀತಾರೆ. ಹಾಗಾದ್ರೆ ಈ ರೋಧವನ್ನ 3 ಮುಖ್ಯವಾಗಿರ್ತಕ್ಕಂಥ ಅಂಶಗಳು ಅವಲಂಬಿಸಿದೆ. ಒಂದು, ಆ ವಾಹಕ ಎಷ್ಟು ಉದ್ದ ಇದೆ. 2, ಆ ವಾಹಕದ ದಪ್ಪ. 3, ಉಷ್ಣತೆ. 4ನೇದು, ವಾಹಕವಾಗಿ ಬಳಸಿದ ವಸ್ತುವಿನ ಗುಣ. ಈ 4 ಕೂಡ ರೋಧ ಅವಲಂಬಿಸಿರ್ತಕ್ಕಂಥ ಅಂಶಗಳು ಆಗಿದ್ದಾವೆ. ನೆನಪಿಟ್ಕೊಡ್ರಿ, ವಾಹಕದ ಉದ್ದ, ವಾಹಕದ ದಪ್ಪ, ಉಷ್ಣತೆ
ವಾಹಕವಾಗಿ ಬಳಸಿದ ವಸ್ತುವಿನ ಗುಣ. ಮುಂದೆ ಹೋಗೋಣ. ಪ್ರಶ್ನೆ ಸಂಖ್ಯೆ 26. ಸಸ್ಯ ಹಾರ್ಮೋನು ಎಂದರೇನು? ಉದಾಹರಣೆ ಕೊಡಿ. ಹಾಗಾದ್ರೆ ಸಸ್ಯ ಹಾರ್ಮೋನುಗಳಂದ್ರೆ ಏನು? ಉದಾಹರಣೆಗಳನ್ನ ಕೊಡಬೇಕು. ನೋಡಿ, ಸಸ್ಯಗಳಲ್ಲಿ ಸ್ರವಿಕೆಯಾಗ್ತಕ್ಕಂಥ ಹಾರ್ಮೋನುಗಳನ್ನ ಸಸ್ಯ ಹಾರ್ಮೋನುಗಳು ಅಂತ ಕರಿತೀವಿ. ಇದು ಅದರ ಅರ್ಥ ಆಯ್ತು. ಇನ್ನ ಈ ಸಸ್ಯ ಹಾರ್ಮೋನುಗಳಲ್ಲಿ 2 ಗುಂಪುಗಳನ್ನಾಗಿ ಮಾಡಿದ್ದಾರೆ. ಒಂದನೇದು ಸಸ್ಯಗಳ ಬೆಳವಣಿಗೆಯನ್ನ ವೃದ್ಧಿಸ್ತಕ್ಕಂಥ ಹಾರ್ಮೋನುಗಳು, ಅಂದ್ರೆ ಸಸ್ಯಗಳ ಬೆಳವಣಿಗೆಯನ್ನು ಹೆಚ್ಚಿಸ್ತಕ್ಕಂಥ ಹಾರ್ಮೋನುಗಳು. ಅಲ್ಲಿ 2 ಇದಾವೆ, ಆಕ್ಸಿನ್ ಮತ್ತು ಜಿಬ್ಬರೆಲಿನ್ ಅಂತಕ್ಕಂಥದ್ದು. ಎರಡನೇದು ಏನದಪ್ಪ ಅಂದ್ರೆ ಸಸ್ಯಗಳ ಬೆಳವಣಿಗೆ ಕುಂಠಿತಗೊಳಿಸುವ ಹಾರ್ಮೋನುಗಳು. ಇವುಗಳಿಗೆ ಉದಾಹರಣೆ ಅಬಿಸಿಕ್ ಆಮ್ಲ ಆಗಿರ್ಬೋದು ಮತ್ತು ಇಥಿಲಿನ್. ಅಂದ್ರೆ ಸಸ್ಯ ಹಾರ್ಮೋನುಗಳಲ್ಲಿ 2 ಗುಂಪುಗಳು ಬೆಳವಣಿಗೆಯನ್ನು ಹೆಚ್ಚು ಮಾಡ್ತವೆ, ಬೆಳವಣಿಗೆಯನ್ನು ಕಡಿಮೆ ಮಾಡ್ತವೆ. ಅವುಗಳ ಬಗ್ಗೆ ತಾವು ನೋಡ್ಕೊಳ್ಳೇಬೇಕು. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಸಸ್ಯ ಹಾರ್ಮೋನು ಎಂದರೇನು ಮತ್ತು ಸಸ್ಯ ಹಾರ್ಮೋನುಗಳಿಗೆ ಉದಾಹರಣೆಯನ್ನ ಕೊಡಿ. ಪ್ರಶ್ನೆ ಸಂಖ್ಯೆ 27ಕ್ಕೆ ಹೋಗೋಣ. ಮಧುಮೇಹ ಎಂದರೇನು? ಕೆಲವು ಮಧುಮೇಹಿ ರೋಗಿಗಳಿಗೆ ಇನ್ಸುಲಿನ್ ಚುಚ್ಚುಮದ್ದು ನೀಡುವ ಮೂಲಕ ಚಿಕಿತ್ಸೆ ನೀಡಲು ಕಾರಣವೇನು? ನೋಡಿ, ಮೇದೋಜೀರಕ ಗ್ರಂಥಿಯ ಅಸಹಜ ಕಾರ್ಯದಿಂದ ಇನ್ಸುಲಿನ್ ಹಾರ್ಮೋನು ಕೊರತೆಯಾಗಿ ರಕ್ತದಲ್ಲಿ ಗ್ಲೂಕೋಸ್ ಪ್ರಮಾಣ ಹೆಚ್ಚಾಗುವುದಕ್ಕೆ ಮಧುಮೇಹ ಅಂತ ಕರೀತಾರೆ. ನೋಡಿ, ಮೇದೋಜೀರಕ ಗ್ರಂಥಿಯ ಅಸಹಜ ಕಾರ್ಯದಿಂದ ಇನ್ಸುಲಿನ್ ಹಾರ್ಮೋನು ಕೊರತೆಯಾಗಿ ರಕ್ತದಲ್ಲಿ ಗ್ಲೂಕೋಸ್ ಪ್ರಮಾಣ ಹೆಚ್ಚಾಗುವುದಕ್ಕೆ ಮಧುಮೇಹ ಅಂತ ಕರೀತಾರೆ. ಹಾಗಾದ್ರೆ ಇದನ್ನು ಚುಚ್ಚುಮದ್ದು ನೀಡೋ ಮೂಲಕ ಚಿಕಿತ್ಸೆಯನ್ನ ಯಾಕೆ ನೀಡಲಿಕ್ಕೆ ಕಾರಣ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಏನದಂದ್ರೆ ರಕ್ತದಲ್ಲಿ ಗ್ಲೂಕೋಸ್ನ ಪ್ರಮಾಣವನ್ನ ನಿಯಂತ್ರಿಸಲು ಕೃತಕವಾಗಿ ಇನ್ಸುಲಿನ್ ಚುಚ್ಚುಮದ್ದನ್ನ ನೀಡಿ ಅದರ ಏನ್ ಮಾಡ್ತಾರಪ್ಪ ಅಂತಂದ್ರೆ ಗ್ಲೂಕೋಸ್ನ ಪ್ರಮಾಣವನ್ನ ಸರಿದೂಗಿಸ್ತಾರೆ, ನಿಯಂತ್ರಣಕ್ಕೆ ತರ್ತಾರೆ. ಇದು ಇತ್ತು ಮಧುಮೇಹಿ ಎಂದರೇನು ಮತ್ತು ಆ ರೋಗಿಗಳಿಗೆ ಚುಚ್ಚುಮದ್ದು ನೀಡುವ ಮೂಲಕ ಚಿಕಿತ್ಸೆ ನೀಡಲು ಕಾರಣ ಏನು ಅಂತಕ್ಕಂಥ ಪ್ರಶ್ನೆ ಮತ್ತು ಉತ್ತರ. ವಿದ್ಯಾರ್ಥಿಗಳೇ, ಮುಂದಿನ ಪ್ರಶ್ನೆ ಹೋಗೋಣ. ಓಝೋನ್ ಪದರದ ನಾಶಕ್ಕೆ ಕಾರಣಗಳೇನು? ಸೊ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಓಝೋನ್ ಅಂದರೆ O3 ಅಂತ ಹೇಳ್ತಾರೆ. ಹಾಗಾದ್ರೆ ಈ ಪದರದ ನಾಶಕ್ಕೆ ಮುಖ್ಯ ಕಾರಣಗಳು ಏನು? ಒಂದನೇದು ಕ್ಲೋರೋಫ್ಲೋರೋ ಕಾರ್ಬನ್ CFC ಅಂತ ಕರೀತಾರೆ. ಎರಡನೇದು ಇನ್ಸುಲೇಟಿಂಗ್ ಫೋಮ್ಗಳು. ಮೂರನೇದು ಸಿಂಪಡಕಗಳ ಬಳಕೆ, ಇಲ್ಲಿ ರಾಸಾಯನಿಕ ಸಿಂಪಡಕಗಳಂತ ಹೇಳ್ತಾರೆ. ಆಮೇಲೆ ರೆಫ್ರಿಜರೇಟರ್ಗಳನ್ನ ಅತಿಯಾಗಿ ಬಳಕೆ ಮಾಡ್ತಾ ಇದ್ದಾರೆ. ಶಿಥಿಲೀಕರಣ ಯಂತ್ರಗಳನ್ನ ಸಹಿತ ಅತಿಯಾಗಿ ಬಳಕೆಯನ್ನ ಮಾಡ್ತಾ ಇದ್ದಾರೆ. ಕೋಲ್ಡ್ ಸ್ಟೋರೇಜ್ ದೊಡ್ಡದಾಗಿರ್ತಕ್ಕಂಥ ಹೆವಿ ಮಷಿನ್ಸ್ ಇರ್ತಾವಲ್ಲ, ಅವೆಲ್ಲವುಗಳ ಒಂದು ಅತಿಯಾದ ಬಳಕೆಯಿಂದ ಇವತ್ತು ಓಝೋನ್ ಪದರು ನಾಶವಾಗುತ್ತಿದೆ. 1 ಕ್ಲೋರೋಫ್ಲೋರೋ ಕಾರ್ಬನ್, 2 ಇನ್ಸುಲೇಟಿಂಗ್ ಫೋಮ್, 3 ಸಿಂಪಡಕಗಳ ಬಳಕೆ, 4 ರೆಫ್ರಿಜರೇಟರ್ಗಳ ಬಳಕೆ, 5 ಶಿಥಿಲೀಕರಣ ಯಂತ್ರಗಳ ಅತಿಯಾದ ಬಳಕೆ. ಪ್ರಶ್ನೆ 29. ಜೀವ ವಿಕಾಸ ಎಂದರೆ ಏನು? ಜೀವ ವಿಕಾಸದ ಅರ್ಥ ನೋಡಿ. ಸರಳ ಸೂಕ್ಷ್ಮ ಜೀವಿಯು ಸಂಕೀರ್ಣ ಬಹುಕೋಶೀಯ ಜೀವಿಯಾಗುವ ವಿಧಾನ ಹಾಗೂ ನಿರಂತರವಾದ ಪ್ರಕ್ರಿಯೆಯನ್ನ ಜೀವ ವಿಕಾಸ ಎಂದು ಕರೆಯುತ್ತಾರೆ. ಇದು ಡೆಫಿನಿಷನ್ ಇದೆ, ತುಂಬಾ ಇಂಪಾರ್ಟೆಂಟ್. ಇನ್ನ ಈ ದಿನದ 30ನೇ ಪ್ರಶ್ನೆ ಇತ್ತು, ಜೀವ ವಿಕಾಸದ ವರ್ಗೀಕರಣವನ್ನ ತಿಳಿಸಿ. ಹಾಗಾದ್ರೆ ಮುಖ್ಯವಾಗಿ ಜೀವಿ ವಿಕಾಸದಲ್ಲಿ 3 ವರ್ಗೀಕರಣಗಳನ್ನ ಕಾಣ್ತೀವಿ. 1 ರಚನಾನುರೂಪಿ ಅಂಗಗಳು, 2 ಕಾರ್ಯಾನುರೂಪಿ ಅಂಗಗಳು, 3 ಪಳೆಯುಳಿಕೆಗಳು. ಈ 3 ಏನಿದಾವಪ್ಪ ಅಂದ್ರೆ ಜೀವ ವಿಕಾಸದಲ್ಲಿ ಕಂಡು ಬರ್ತಕ್ಕಂಥ ವರ್ಗೀಕರಣ ಆಗಿದ್ದಾವೆ. ವಿದ್ಯಾರ್ಥಿಗಳೇ, ಇಷ್ಟಿತ್ತು ಈ ದಿನ ನಾವು ಏನ್ ಮಾಡಿವಪ್ಪ ಅಂದ್ರೆ ವಿಜ್ಞಾನ ವಿಷಯದಲ್ಲಿನ ಅತಿ ಸಂಭವನೀಯ ಪ್ರಶ್ನೆಗಳನ್ನ ನೋಡಿಕೊಂಡು ಬಂದಿವಿ. ಸೊ ತಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತೋದ್ರಿಂದ ನಾವು ಮತ್ತೆ ಮುಂಬರ್ತಕ್ಕಂಥ ಸಮಯದಲ್ಲಿ ಹಾಕ್ತಕ್ಕಂಥ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳ ವಿಡಿಯೋಗಳ ನೋಟಿಫಿಕೇಶನ್, ಕ್ವಶನ್ ಆನ್ಸರ್, ನೋಟ್ಸ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ಸೊ ಎಲ್ಲಗಳ ಒಂದು ವಿಡಿಯೋಗಳನ್ನು ತಾವು ಏನು ಮಾಡ್ತೀರಪ್ಪ ಅಂದರೆ ಫಸ್ಟಾಗಿ ರಿಸೀವ್ ಮಾಡ್ತೀರಿ. ಸೊ ಅದಕ್ಕಾಗಿ ನಾವು ಹೇಳೋದೇನೆಂದರೆ, ಸೊ ದಯಮಾಡಿ ಚಾನಲ್ಗಳಿಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತಿ. ಒಬ್ಬೊಬ್ಬರು ಒಂದು 5 ಜನ ವಿದ್ಯಾರ್ಥಿಗಳಿಗೆ ಶೇರ್ ಮಾಡೋದ್ರಿಂದ ಅವರು ಕೂಡ ವಿಡಿಯೋದ ಜ್ಞಾನವನ್ನು ಏನು ಮಾಡ್ತಾರಪ್ಪ ಅಂದರೆ ಅರ್ಜಿಸ್ಕೊಳ್ತಾರೆ. ಯಾಕಂದರೆ ಈ ಸಮಯದಲ್ಲಿ ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ನೋಡ್ಕೊಂಡ್ರಿಂದ ಪರೀಕ್ಷೆಗೆ ತಾವು ಭಾಳಷ್ಟು ತಯಾರಿಯನ್ನು ಹೊಂದುತ್ತೀರಿ. ಯಾಕಂದರೆ ಎಲ್ಲ ಓದೋದಕ್ಕಿಂತ ಇಂಪಾರ್ಟೆಂಟ್ ಓದೋದು ಭಾಳ ಮುಖ್ಯ ಇದೆ. ಅದನ್ನು ಗೈಡೆನ್ಸ್ ಮಾಡ್ತಕ್ಕಂಥದ್ದು, ಮಾರ್ಗದರ್ಶನ ಮಾಡೋದು ಕೂಡ ರೇರ್ ಇದೆ. ಸೊ ಅದಕ್ಕಾಗಿ ಈ ಒಂದು ಸಮಯವನ್ನು ತಾವುಗಳು ಬಳಕೆಯನ್ನು ಮಾಡಿಕೊಂಡು ಉತ್ತಮವಾಗಿ ಓದಿ. ಸೊ ಮತ್ತಷ್ಟು ವಿಡಿಯೋಗಳಿಗಾಗಿ ಪ್ಲೇಲಿಸ್ಟ್ ಇದ್ದಾವೆ, ಪ್ಲೇಲಿಸ್ಟಲ್ಲಿ ನೋಡಿಕೊಂಡು ಕನ್ನಡ ವಿಜ್ಞಾನ, ಸಮಾಜ ವಿಜ್ಞಾನ, ಹಿಂದಿಯ ಒಂದು ವಿಡಿಯೋಗಳನ್ನು ನೋಡ್ಬೋದು. ಸಿಗುವ